ರೈಟ್. ಇದರ ಜೊತೆಗೇನೆ ಈಗಾಗಲೇ ವಿನಯ್ ಸೋಮಯ್ಯ ವಿಚಾರವನ್ನು ಕೂಡ ಪ್ರಕರಣ ತೊಗೊಂಡಿದ್ದೀರಿ. ಹಿಂದೆ ಕೂಡ ಬೇರೆ ಬೇರೆ ಕಾರ್ಯಕರ್ತರ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಒಂದು ಟೋಲ್ ನಂಬರ್ನ ಕೂಡ ತಾವು ರಿಲೀಸ್ ಮಾಡಿದ್ರಿ ಪಕ್ಷದ ವೇದಿಕೆಯಿಂದ, ನಮ್ಮ ಯುವ ಬಳಗದಿಂದ, ಯುವ ಶಾಖೆಯಿಂದ ಕೂಡ ಆಗಿತ್ತು. ಈ ವಿನಯ್ ಸೋಮಯ್ಯ ಪ್ರಕರಣ ಏನಾಗಿದೆ? ಹಿಂದೆ ಕುಟ್ಟಪ್ಪ ಪ್ರಕರಣದ ಮತ್ತೊಂದು ಮುಂದುವರೆದ ಭಾಗ ಅಂತ ಹೇಳ್ತೀರಾ, ಅಥವಾ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಪ್ರೆಷರೈಸ್ ಪಾಲಿಟಿಕ್ಸ್ ಅಂತೀರಾ? ವಿನಯ್ ಸೋಮಣ್ಣ ಪ್ರಕರಣದಲ್ಲಿ ತಮಗೆ ಗೊತ್ತಿರಲಿ, ಯಾವಾಗ ಸ್ಥಳೀಯ ಶಾಸಕರು, ಕಾಂಗ್ರೆಸ್ ಶಾಸಕರು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ಪೊಲೀಸರ ಮೂಲಕ ಫಾಲ್ಸ್ ಕೇಸ್ಗಳನ್ನು ಹಾಕಿಸ್ತಾ ಇದ್ದಾರೆ ಅಂದ ತಕ್ಷಣ ನಾನು ನಮ್ಮ ಪಕ್ಷದ ಪ್ರಮುಖರಿಗೆ ಸೂಚನೆ ಕೊಟ್ಟು ಅವ್ರಿಗೆ ತತ್ಕ್ಷಣ ಹೈಕೋರ್ಟ್ನಲ್ಲಿ ಬೇಲ್ ಸಿಗೋ ರೀತಿಯಲ್ಲಿ, ಸ್ಟೇ ಸಿಗ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ವಕೀಲರನ್ನ ಹಾಕ್ಬಿಟ್ಟದು ಆ ವ್ಯವಸ್ಥೆ ನಾವು ಮಾಡಿದ್ದೇವೆ. ಆದರೆ ಹೈಕೋರ್ಟಲ್ಲಿ ಬೇಲ್ ಸಿಕ್ಕು, ಸ್ಟೇ ಸಿಕ್ಕ ನಂತರದಲ್ಲೂ ಸಹ ಪೊಲೀಸರನ್ನು ಅವ್ರು ಬೆಂಗಳೂರು ಮನೆಗೆ ಕಳಿಸ್ಕೊಡ್ತಾರೆ, ಅವರ ಸಂಬಂಧಿಕರ ಮನೆಗೆ ಕಳಿಸ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಆ ವಿನಯ್ ಸೋಮಯ್ಯ ಅವ್ರನ್ನ ಪಾಪ ಪುಣ್ಯಾತ್ಮ ತಾಯಿನೂ ಕೂಡ ನೋಡೋದಕ್ಕಾಗ್ತಾ ಇರಲಿಲ್ಲ. ಆ ರೀತಿ ಚಿತ್ರಹಿಂಸೆಗೆ ಒಳಗಾಗಿದ್ದ ಅವನು. ಅಂತಿಮವಾಗಿ ಪಾಪ ಆತ್ಮಹತ್ಯೆ ಮಾಡಿಕೊಂಡು ಯಾರು ಹೊಣೆಗಾರರು? ಒಳ್ಳೆ ಅವ್ನು ಮಾಡಿರೋ ತಪ್ಪಾದ್ರೆ ಏನು? ಸ್ಥಳೀಯ ಶಾಸಕರು ಅವರ ವೈಫಲ್ಯಗಳನ್ನು ಎತ್ತಿಡ್ತಕ್ಕಂಥ ತಪ್ಪಾಗಾದರೆ, ಅಲ್ಲಿ ಶೌಚಾಲಯ ವ್ಯವಸ್ಥೆ ಸರಿಯಿಲ್ಲ, ಆಸ್ಪತ್ರೆ ವ್ಯವಸ್ಥೆ ಸರಿಯಿಲ್ಲ ಅಂತೇಳಿ ಸಾಮಾಜಿಕ ಒಬ್ಬ ಕಾರ್ಯಕರ್ತನಾಗಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಶಾಸಕರಿಗೆ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು, ಅಲ್ಲಿ ವ್ಯವಸ್ಥೆಗಳು ಸರಿಪಡಿಸ್ಬೇಕಂತೇಳಿ ಹೋರಾಟ ಮಾಡೋ ತಪ್ಪಾಗಾದರೆ, ಪೊಲೀಸರು ಹಾಕೊಂಡು ದಬ್ಬಾಳಿಕೆ ಮಾಡ್ತಾರೆ. ಹಾಗಾದರೆ ಬಿಜೆಪಿ ಅವರಿಗೆ ಕೊಲೆ ಪಾಲಿಟಿಕ್ಸ್ ಅಭ್ಯಾಸ ಆಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಬಿಜೆಪಿ ಅವರು ಮಾಡ್ತಾ ಇರುವಂತದ್ದೇ ಕೊಲೆ ಬಗ್ಗೆ ರಾಜಕೀಯ ನಾಚಿಕೆ ಆಗ್ಬೇಕಿತ್ತು. ನೋಡಿ, ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡ್ತಕ್ಕಂಥ ದುರ್ಬುದ್ಧಿ ಭಾರತೀಯ ಜನತಾ ಪಾರ್ಟಿಗೆ ಬಂದಿಲ್ಲ. ಆದರೆ ನಿಮ್ಮ ವೈಫಲ್ಯಗಳನ್ನು ಮುಚ್ಚಾಕ್ತಕ್ಕಂಥ ಸಲುವಾಗಿ ಯಾರು ನಿಮ್ಮ ಸರ್ಕಾರದ ತಪ್ಪುಗಳನ್ನು ತೋರಿಸ್ತಾರೆ ಅವ್ರ ಮೇಲೆ ತಪ್ಪು ಫಾಲ್ಸ್ ಕೇಸಸ್ ಹಾಕಿ ಈ ರೀತಿ ಇವತ್ತೇನು ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಇದು ಮುಖ್ಯಮಂತ್ರಿಗಳಿಗೆ ಇವತ್ತು ಸರಿ ಅನಿಸ್ತದಾಗಾದ್ರೆ ಇದನ್ನು ಭಾರತೀಯ ಜನತಾ ಪಾರ್ಟಿನ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ರೈಟ್. ಇದ್ರ ಜೊತೆಗೆ ಸರ್, ಈಗ ನೀವಾಗಲೇ ರಾಜ್ಯಾಧ್ಯಕ್ಷರಾಗಿದ್ದೀರಿ, ಮತ್ತು ರಾಜ್ಯಾಧ್ಯಕ್ಷರ ಇನ್ನೊಂದು ಸುತ್ತಿನ ಘೋಷಣೆ ಬಾಕಿ ಇದೆ. ಈಗ ಯಾತ್ರೆಯ ಚುಕ್ಕಾಣಿಯನ್ನು ಹಿಡಿದಿರುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ನೇರವಾಗಿ ಇದು ಸಂದೇಶ ಅಂತ ನಾವು ಪರಿಗಣಿಸ್ಬೋದಾ? ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರೆದಿದ್ದಾರೆ ಅಥವಾ ಘೋಷಣೆ ಒಂದೇ ಬಾಕಿ ಅಂತ? ವಿಜಯೇಂದ್ರನನ್ನು ರಾಜ್ಯದ ಅಧ್ಯಕ್ಷನಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ನಮ್ಮ ಕೇಂದ್ರದ ವರಿಷ್ಠರು. ನಾಳೆ ಬೇಡ ಅಂತೇಳಿದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವ್ರು ತೀರ್ಮಾನ ಮಾಡ್ತಾರೆ. ರಾಜ್ಯದ ಅಧ್ಯಕ್ಷ ಇದೊಂದು ಜವಾಬ್ದಾರಿ. ಪಕ್ಷದ ಒಬ್ಬ ಕಾರ್ಯಕರ್ತನಿಗೆ ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನನಗೆ ಹೆಮ್ಮೆ ಇದೆ. ನಾನು ಕೂಡ ಬೆಂಗಳೂರು ನಗರದಲ್ಲಿ ಮಹಾನಗರದಲ್ಲಿ ಕಾರ್ಯದರ್ಶಿಯಾಗಿ ಹಿಂದೆ ಪಕ್ಷ ಸಂಘಟನೆ ಕೆಲಸ ಮಾಡಿದ್ದೇನೆ. ತದನಂತರದಲ್ಲಿ ರಾಜ್ಯದಲ್ಲಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ತದನಂತರದಲ್ಲಿ ರಾಜ್ಯದ ಉಪಾಧ್ಯಕ್ಷನಾಗಿ ಸಂಘಟನೆ ಕೆಲಸ ಮಾಡಿದ್ದೇನೆ. ನನ್ನ ಸಂಘಟನೆ ಎಲ್ಲ ಕೆಲಸಗಳನ್ನು ಗುರುತಿಸಿ ಇವತ್ತು ನಮ್ಮ ಪಕ್ಷದ ವರಿಷ್ಠರು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಜವಾಬ್ದಾರಿಯನ್ನು ನೀಡಿದ್ದಾರೆ. ಯಾವತ್ತು ಬೇಡ ಅನಿಸ್ತದೆ ಅವ್ರು ತೀರ್ಮಾನ ತೆಗೆದುಕೊಳ್ತಾರೆ.